ಫ್ರೆಂಡ್ಸ್ ನೋಡಿ ಹಂಗೆ ಇವತ್ತು ಮನೆ ಕ್ಲೀನಿಂಗ್ ಎಲ್ಲ ನೆನೆ ಕಿಚನ್ ಕ್ಲೀನ್ ಮಾಡಿದ್ದೀನಿ. ಹಾಯ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನೋಡಿ ಅವ್ರು ಎಣ್ಣೆ ಇಟ್ಟಿರೋದಕ್ಕೆ ತಪ್ಪಿಸ್ಕೊಂಡು ಓಡೋಗ್ತಾ ಇದ್ದಾರೆ. ಇವತ್ತು ಇದು ದುಡ್ಡು ಕೊಡ್ವಿ ಫ್ಯಾನ್ ಎಲ್ಲ ನಮ್ಮ ಯಜಮಾನ್ರು ತುಂಬಾನೇ ಸಹಾಯ ಮಾಡಿದ್ರು, ಅದೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಬನ್ನಿ, ಇವತ್ತು ನಾನು ಅಡುಗೆ ಏನು ಮಾಡಿಲ್ಲ. ನೋಡಿ ಕಿಚನ್ ಎಲ್ಲ ಸ್ವಲ್ಪ ಚೇಂಜಸ್ ಮಾಡ್ಕೊಂಡಿದ್ದೀನಿ, ತೋರಿಸ್ತೀನಿ ನಿಮಗೆ. ಫೈನಲಿ ನೋಡಿ ಎಲ್ಲ ಕ್ಲೀನಿಂಗ್ ಆಗಿದೆ. ಯಾವ ಥರ ಕಾಣಿಸ್ತಾ ಇದೆ ನನಗಂತೂ ಫುಲ್ ಖುಷಿ. ಈ ಥರ ಕ್ಲೀನಿಂಗ್ ಆಗಿದ್ದ ದಿವಸ ನೋಡಿ ಕಿಚನ್ದು ಫ್ರಿಜ್ಜನ್ನು ಕ್ಲೀನ್ ಮಾಡಬೇಕು. ಈಗ ಲಂಚ್ ಮುಗಿಸ್ಕೊಂಬಂದು ಫ್ರಿಜ್ ಕ್ಲೀನ್ ಮಾಡ್ತೀನಿ. ನೋಡಿ ಬೆಣ್ಣೆ ತುಪ್ಪ ಕಾಯಿಸ್ಬೇಕು ಇಟ್ಟಿದ್ದೀನಿ. ಫೈನಲಿ ನೋಡಿ ನಮ್ಮ ಕಿಚನ್ ಈ ಥರ ಇದೆ. ನೋಡಿ ಸ್ವಂತ ಬಾಡಿಗೆ ಆ ಥರ ನಮಗೆ ಲೆಕ್ಕ ಬರಲ್ಲ. ನಾವು ಇರೋಷ್ಟು ದಿವಸ ನಮ್ಮ ಮನೆಯೇ ಇದು. ನಾವು ಯಾವ ಥರ ಇಟ್ಕೊತೀವಿ ನಮಗೆ ಮನೆಯಲ್ಲೇ ಆ ಥರ ಅಭಿವೃದ್ಧಿ ಆಗುತ್ತೆ. ನೋಡಿ ಫೈನಲಿ ಗ್ಯಾಸ್ ಒಂದು ಚೇಂಜ್ ಮಾಡಿದ್ದೀನಿ. ತುಂಬಾ ಜಿಡ್ಡಾಗುತ್ತೆ ಎದುರುಗಡೆ ಗೋಡೆ ಅಂತ ಈ ಸತಿ ಇಲ್ಲಿ ಇಟ್ಟಿದ್ದೀನಿ. ನೋಡೋಣ, ಕಂಫರ್ಟಬಲ್ ಆಗಿಲ್ಲ ಅಂದರೆ ಮತ್ತೆ ಚೇಂಜ್ ಮಾಡ್ಕೊತೀನಿ. ಎಸ್ ನೋಡಿ ಫ್ರೆಂಡ್ಸ್, ಮನೆ ಕ್ಲೀನಿಂಗ್ ಮಾಡೋದ್ರಲ್ಲಿ ಈ ಥರ ಫ್ಯಾನು ಹೈಟ್ ಕೆಲಸಗಳೆಲ್ಲ ಹಸ್ಬೆಂಡ್ ಮಾಡಿ ಕೊಡ್ತಾರೆ. ನಾನು ಕಿಚನ್ ಕ್ಲೀನಿಂಗು ಅಮ್ಮ ಎಲ್ಲ ಸೇರಿಕೊಂಡು ಎಲ್ಲ ಮುಗಿಸಿದ್ವಿ. ಇನ್ನೂ ಸ್ವಲ್ಪ ಕೆಲಸ ಉಳಿದಿದೆ. ಮಧ್ಯಾಹ್ನ ಲಂಚ್ ಏನು ಮಾಡಿಲ್ಲ, ಅದಕ್ಕೆ ಹೊರಗಡೆ ತಿನ್ನೋಣ ಅಂದ್ಬಿಟ್ಟು ಉಡುಪಿ ವೈಭವ್ಗೆ ಬಂದ್ವಿ. ಅಮ್ಮ ಹೋಟೆಲಲ್ಲಿ ಇಷ್ಟಪಡಲ್ಲ, ಬೇಡ ಅಂತಾರೆ. ನಾನು ಹಸ್ಬೆಂಡು ಇಡ್ಲಿ ವಡೆ ಸಾಂಬಾರು ಡಿಪ್ ತೊಗೊಂಡ್ರು, ಹಾಗೆ ಫ್ರೈಡ್ ರೈಸ್ನ ತೊಗೊಂಡ್ವಿ. ಇಬ್ಬರು ಎರಡನ್ನೂ ಶೇರ್ ಮಾಡಿಕೊಂಡು ಇವತ್ತು ಲಂಚನ್ನ ಮಾಡ್ತಾಯಿದ್ದೀವಿ. ತುಂಬಾ ಟಯರ್ಡ್ ಆಗುತ್ತೆ ಕೆಲಸ ಅಂದರೆ. ಮನೆಯಲ್ಲಿ ದಿವಸ ಮಾಡಿಕೊಂಡ್ರು ಕ್ಲೀನಿಂಗ್ ಅಂತ ಹಿಡಿದಾಗ ತುಂಬ ಕೆಲಸ ಇರುತ್ತೆ. ಈಗ ಊಟ ಮುಗಿಸ್ಕೊಂಡು ರಿಟರ್ನ್ ಈಗ ಮನೆಗೆ ಹೊರಡ್ತಾ ಇದ್ದೀವಿ. ಎಸ್ ಫೈನಲಿ ನೋಡಿ ಹೋಗಿ ಊಟನ ಮುಗಿಸ್ಕೊಂಡು ಬಂದ್ವಿ. ಈಗ ಮಕ್ಕಳು ಬರ್ತಾರೆ. ಮಕ್ಕಳಿಗೆ ಬೆಳಗ್ಗೆ ಮಾಡಿರೋ ಬ್ರೇಕ್ಫಾಸ್ಟ್ ಇದೆ. ದೋಸೆ ಹಿಟ್ಟಿದೆ, ಅವ್ರಿಗೆ ದೋಸೆ ಹಾಕ್ಕೊಡ್ತೀನಿ. ಬೆಳಗ್ಗೆ ಏನು ಮೆಂತೆ ಬಾತ್ ಮಾಡಿ ಚಟ್ನಿ ಮಾಡಿದ್ದೆ. ಚಟ್ನಿ ಇದೆ, ಮೆಂತೆ ಬಾತ್ ಸ್ವಲ್ಪ ಇದೆ, ದೋಸೆ ಹಾಕ್ಕೊಡ್ತೀನಿ. ಯಾರೆಲ್ಲ ಹಬ್ಬಕ್ಕೆ ಕ್ಲೀನಿಂಗ್ ಸ್ಟಾರ್ಟ್ ಮಾಡಿದ್ರು, ಇವತ್ತು ಡೇ ಬಂದು ಸೋಮವಾರ. ಇನ್ನು 3 ದಿವಸ ಇದೆ ಹಬ್ಬಕ್ಕೆ. ಮಂಗಳವಾರ, ಬುಧವಾರ, ಗುರುವಾರ 3 ದಿವಸ ಇದೆ. ತುಂಬಾ ಬ್ಯುಸಿ ಇರ್ತೀವಲ್ವ ನಾವು ಹೆಣ್ಮಕ್ಳು. ಇನ್ನು ನಮಗೆ ವರಮಹಾಲಕ್ಷ್ಮಿ ಹಬ್ಬ ಹತ್ರ ಬಂದೇ ಬಿಡ್ತು. ನಮ್ಮ ಮನೇಲೂ ಕೂಡ ಈ ಸತಿ ಸಿಂಪಲ್ಲಾಗೆ, ಯಾವಾಗೂ ಸಿಂಪಲ್ಲಾಗೆ ಮಾಡೋದು ಹಬ್ಬ. ಈ ಸತಿನೂ ಸಿಂಪಲ್ಲಾಗೆ, ಅದನ್ನೇ ಖುಷಿಯಿಂದ ಮಾಡ್ತೀವಿ. ಯಾರೆಲ್ಲ ಇನ್ನು ಕಿಚನ್ ಎಲ್ಲ ಯಾವ ಥರ ಕ್ಲೀನ್ ಮಾಡ್ಕೊತಾ ಇದ್ದೀರಾ, ಈಸಿಯಾಗಿ ಕಿಚನ್ ನೋಡಿ ಇಷ್ಟು ನೀಟಾಗಿ ಡೀಪ್ ಕ್ಲೀನ್ ಆಗಬೇಕು ನಿಮಗೆ ಅಂದರೆ, ನಾನು ಹೋದ ವರ್ಷ ಒಂದು ಹಳೆ ವಿಡಿಯೋ ಮಾಡಿದ್ದೀನಿ ಕಿಚನ್ ಕ್ಲೀನಿಂಗ್ ಅಂತ. ನೋಡಿ ಅದೇ ಟಿಪ್ಸ್ನ ಯೂಸ್ ಮಾಡಿದೆ. ಇವಾಗೂ ನಾನು ಕ್ಲೀನ್ ಮಾಡಿರೋದು ತುಂಬ ನೀಟಾಗಿದೆ. ನೋಡಿ ಟೈಲ್ಸ್ ಎಲ್ಲ ನೀವು ಎಷ್ಟೇ, ನಾನು ಟೈಲ್ಸ್ ಎಲ್ಲ ತುಂಬ ದಿವಸ ಹಂಗೆ ಬಿಟ್ಟಿದ್ದೆ, ಹಬ್ಬ ಕ್ಲೀನ್ ಮಾಡಬೇಕಲ್ಲ ಅಂತ ಹಂಗೆ ಬಿಟ್ಟಿದ್ದೆ. ನೋಡಿ ಎಷ್ಟು ನೀಟಾಗಿ ಕ್ಲೀನ್ ಆಯಿತು. ನನ್ನ ಕಿಚನ್ ಕ್ಲೀನ್ ಆದರೆ ಫುಲ್ಲು ಕೆಲಸ ಆದಂಗೆ ನಮಗೆ. ಬನ್ನಿ ಇವತ್ತಿನ ಫುಲ್ ಡೇ ಹೇಗಿರುತ್ತೆ ಅಂತ ಈ ವಿಡಿಯೋನ ಮಿಸ್ ಮಾಡಿದೆ ನೋಡಿ. ಹಾಗೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಾರೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನನ್ನ ಎಲ್ಲ ನೋಟಿಫಿಕೇಷನು ಬೇಗನೆ ತಲುಪುತ್ತೆ. ಎಸ್ ಫೈನಲಿ ಮಕ್ಕಳು ಸ್ಕೂಲಿಂದ ಬಂದು ಡ್ರೆಸ್ ಚೇಂಜ್ ಮಾಡಿಕೊಂಡು ನೋಡಿ ಮೊಸರು ಬಜ್ಜಿ ಮಾಡಿಕೊಟ್ಟೆ. ಮೆಂತೆ ಬಾತ್ಗೆ ಮೊಸರು ಬಜ್ಜಿ ಮತ್ತು ಸಂಡಿಗೆ ಎಲ್ಲ ಮಾಡಿಕೊಟ್ಟೆ, ಹಾಕ್ಕೊಂಡು ತಿಂತಾ ಇದ್ದಾರೆ. ಈಗಾಗಲೇ ಈವ್ನಿಂಗ್ ಆಗಿದೆ. ಮಕ್ಕಳನ್ನ ಟ್ಯೂಷನ್ ಕಳಿಸಿ ಹಸ್ಬೆಂಡು ನಾನು ಅಮ್ಮ ಈಗ ಟೀ ಮಾಡಿಕೊಂಡು ಕುಡಿತಾ ಇದ್ದೀವಿ. ಈವ್ನಿಂಗು ನೋಡಿ ನಾನು ಮಸಾಲ ಟೀ ಮಾಡ್ತಾಯಿದ್ದೀನಿ. ಸ್ವಲ್ಪ ಕೋಲ್ಡ್ ಇರೋದ್ರಿಂದ ಈಗ ಮಸಾಲ ಟೀ ಕುಡಿಯೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅಂತ. ಹಾಗೆ ಈಗ ಟೀ ಕುಡಿದು ನಾನು ನೋಡಿ ಬೆಣ್ಣೆ ಕೂಡ ಮಾಡಬೇಕು ತುಪ್ಪ ಮಾಡೋಕ್ಕೆ. ಈಗ ನೋಡಿ ಅಮ್ಮ ಕೂತ್ಕೊಂಡು ಎಲ್ಲ ಬ್ಲೌಸಸ್ಸು ಸ್ಯಾರೀಸ್ ಎಲ್ಲ ಸೆಲೆಕ್ಷನ್ ಮಾಡ್ಕೊತಾ ಇದ್ದಾರೆ. ಫೈನಲಿ ಈಗ ಟೀ ಕುಡಿತಾ ಇದ್ದೀವಿ. ಟೀ ಎಲ್ಲ ಕುಡಿದು ಬೆಣ್ಣೆ ಎಲ್ಲ ಕಾಯಿಸಿ ನೋಡಿ ನಾನೀಗ ಬ್ಲೌಸ್ ಕಟ್ಟಿಂಗ್ ಮಾಡ್ತಾಯಿದ್ದೀನಿ. ಇದು ನನ್ನ ಓಲ್ಡ್ ಬ್ಲೌಸು ಮೆಜರ್ಮೆಂಟ್ಗೆ ತೊಗೊಂಡಿದ್ದೀನಿ. ಈ ಬ್ಲೌಸ್ ಅಂದರೆ ನನಗೆ ತುಂಬಾ ಇಷ್ಟ. ಈ ವರ್ಕು ಇದೆಲ್ಲ ಸ್ಟಿಚಿಂಗ್ ನಾನೇ ಮಾಡಿರೋದು. ನೋಡಿ ಈ ಥರ ಹಾಕ್ಕೊಂಡು ಯೂಟ್ಯೂಬಲ್ಲಿ ಮೊನ್ನೆ ನೋಡಿದೆ, ಯಾರೋ ತೋರಿಸ್ತಾಯಿದ್ರು ಬ್ಲೌಸ್ನೇ ಹಾಕ್ಕೊಂಬಿಟ್ಟು ಈ ಥರ ಮಾರ್ಕ್ ಮಾಡ್ಕೊಂಡು ಕಟ್ಟಿಂಗ್ ಮಾಡಿಬಿಡಿ ಅಂತ ತೋರಿಸ್ತಾಯಿದ್ರು. ನಿಜ ಅದೆಷ್ಟು ಮಾತ್ರ ಬರುತ್ತೋ ಇಲ್ಲೋ ಗೊತ್ತಿಲ್ಲ. ನಾನು ಡಿಪ್ಲೊಮೊ ಫ್ಯಾಷನ್ ಡಿಸೈನಿಂಗ್ ಮಾಡಿರೋದು. ನಮ್ಮದೆಲ್ಲ ಮೆಜರ್ಮೆಂಟಲ್ಲೇ ನಾವು ಆಗಲೇ ಕಾಲೇಜಲ್ಲೇ ಕಲ್ತಿದ್ದು. ಆಲ್ಮೋಸ್ಟು ನನಗೆ ಬ್ಲೌಸಿಗ 6 ಮಂತ್ಸ್ ಆಗಿದೆ. ಇವಾಗ ತೊಗೊಂಡು ಬ್ಲೌಸ್ನ ಹೊಲಿಯೋಕ್ಕೆ ಕೂತಿದ್ದೀನಿ. ಹಸ್ಬೆಂಡ್ ಬೇಡ ಹೊರಗಡೆನೇ ಹೊಲಿಸ್ಕೊಂಬಿಡು ಅಂದರು. ನನಗೆ ದುಡ್ಡು ಹೋಗುತ್ತೆ ಅನ್ನೋಕ್ಕಿಂತ ನನಗೆ ನನ್ನ ಸ್ಟಿಚಿಂಗೇ ನನಗೆ ಸ್ಯಾಟಿಸ್ಫೈ. ನನಗೆ ಬೇರೆ ಕಡೆ ಹೊಲಿಸಿದ್ರೆ ಅಷ್ಟು ನನಗೆ ಇಷ್ಟ, ಫಿಟ್ಟಿಂಗ್ ಎಲ್ಲ ಸೆಟ್ ಆಗೋಲ್ಲ. ತುಂಬ ದಿವಸದಿಂದ ನನಗೆ ನಾನೇ ಅಭ್ಯಾಸ ಆಗಿಬಿಟ್ಟಿದ್ದೀನಿ. ಹಾಗಾಗಿ ನೋಡಿ ಈಗ ಏನಕ್ಕೆ ಇದೆಲ್ಲ ಬ್ಲೌಸ್ನ ತೋರಿಸಲ್ಲ, ಬರೀ ಲೈನಿಂಗ್ ಪೀಸ್ನ ತೋರಿಸ್ತಾ ಇದ್ದೀನಿ. ಶೀಘ್ರದಲ್ಲೇ ಗೊತ್ತಾಗುತ್ತೆ ಏನಕ್ಕೆ ಇದೆಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ ಅಂತ. ಫೈನಲಿ ಕಟ್ಟಿಂಗ್ ಎಲ್ಲ ಮುಗಿಸಿ ಬ್ಲೌಸು
ಈಗ ನೈಟ್ ಡಿನ್ನರಿಗೆ ನೋಡಿ ನಮ್ಮ ಮನೇಲಿ ಟೊಮೆಟೊ ಗೊಜ್ಜು ಹಾಗೆ ಚಪಾತಿ ನೋಡಿ. ಇದು ಬಂದು ಸಾಂಬಾರು ಕಾಶಿ ಸೊಪ್ಪಲ್ಲಿ ಮಾಡಿರುವಂಥ ಸಾರು, ಕಾಶಿ ಸೊಪ್ಪಿನ ಹಾಲು ಸಾರು ಅಂತೀವಿ. ತುಂಬಾ ಹೆಲ್ತಿಗೆ ಗಂಡು ಮಕ್ಕಳಿಗೆ ಎಸ್ಪೆಷಲಿ ತುಂಬಾ ಒಳ್ಳೆಯದು ಈ ಸೊಪ್ಪನ್ನು ಬಳಸೋದ್ರಿಂದ. ಏನಕ್ಕೆ ಒಳ್ಳೆಯದು ಅಂದರೆ ಗಂಡು ಮಕ್ಕಳಿಗೆ ಕಿಡ್ನಿ ಸ್ಟೋನು ಅದೆಲ್ಲ ಇದ್ದರೆ ಹೊಟ್ಟೆಯಲ್ಲಿ ಬೇಗನೆ ಕರಗುತ್ತೆ ಅಂತ ಹೇಳ್ತಾರೆ. ಕಾಶಿ ಸೊಪ್ಪಿನ ಸಾಂಬಾರದು. ಹಾಗೆ ರೈಸು, ವೈಟ್ ರೈಸು, ಚಪಾತಿ ಮಾಡಬೇಕು ನೋಡಿ. ಇದು ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಬೀಟ್ರೋಟ್ನ ಕಟ್ ಮಾಡಿ ಇಟ್ಟಿದ್ದೀನಿ ಪಲ್ಯಕ್ಕೆ. ನನಗೆ ತುರಿದು ಇಷ್ಟ ಆಗಲ್ಲ, ಈ ಥರ ಪೀಸಸ್ ಕಟ್ ಮಾಡಿನೇ ಪಲ್ಯ ಇಷ್ಟ. ಎಸ್ ನೋಡಿ, ನಾನು ಚಪಾತಿನ ತೀಡ್ಕೊಡ್ತಾ ಇದ್ದೀನಿ, ಹಸ್ಬೆಂಡು ಸುಡ್ತಾ ಇದ್ದಾರೆ. ಭೇದ ಭಾವ ಇಲ್ಲದೆ ನಾವು ಮಾಡೋ ಕೆಲಸದಲ್ಲಿ, ದಿನನಿತ್ಯದ ಕೆಲಸದಲ್ಲಾಗಲಿ ಜೀವನದ ನಮ್ಮ ಸಕ್ಸಸ್ಗಾಗಲಿ ತುಂಬಾ ಸಪೋರ್ಟಿಂಗ್ ಬೇಕು ಅಂತ ಎಸ್ಪೆಷಲಿ ಮದುವೆ ಆಗಿರೋ ಹೆಣ್ಮಕ್ಳು ಕೇಳೋದು ಹಸ್ಬೆಂಡ್ದು. ಆ ಸಪೋರ್ಟ್ ನನಗಿದೆ. ನನ್ನ ಹಸ್ಬೆಂಡಾಗಲಿ ನನ್ನ ಅಮ್ಮಂದು ಫ್ಯಾಮಿಲಿ ಸಪೋರ್ಟ್ ನಂಗೆ ತುಂಬಾ ಚೆನ್ನಾಗಿದೆ. ಇವತ್ತಿನ ವ್ಲಾಗ್ ಇಲ್ಲಿಗೆ ಹೆಂಡ್ ಮಾಡ್ತಾಯಿದ್ದೀನಿ. ಐ ಹೋಪ್ ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.